ನಾನು ಫ್ಲಾಕ್ಸ್ ಸೀಡ್ಸ್ ಹಾಗೂ ಮೆಂತೆಯನ್ನು ಕುದಿಸ್ತಾ ಇದ್ದೇನೆ. ಸ್ವಲ್ಪ ಲವಂಗ ಸಾಕಿದ್ದೇನೆ, ಒಂದು 2-3. ಇದನ್ನೆಂತ ಈಗ ಸಾಂಬಾರು ಮಾಡೋದು ಅಂತ ಕೇಳ್ತೀರಾ? ಸಾಂಬಾರಲ್ಲ ಮಾರೆ, ಇದು ತಲೆಗೆ ಹಾಕಲಿಕ್ಕೆ. ಸ್ಟ್ರೇನ್ ಮಾಡಿ ಮಾಡಿ ತಲೆಗೆ ಹಾಕಬೇಕು. ಇದು ಹೇರ್ ಮಾಸ್ಕ್ ಉಂಟಲ್ಲ, ನಾನು ಮತ್ತೆ ವಿಡಿಯೋ ಶೂಟ್ ಮಾಡಲಿಲ್ಲ. ಸರಿ ಕುದಿಸಿದ ಕೂಡಲೇ ಸ್ಟ್ರೇನ್ ಮಾಡಬೇಕಾಯ್ತಾ, ಇಲ್ಲಾಂದರೆ ಒಂದು ನ್ಯೂಲಿ ಆಗಿ ಮತ್ತೆ ಸ್ಟ್ರೇನಲ್ಲಿ ಕೆಳಗೆ ಬರೋದೇ ಇಲ್ಲ. ಅದು ಫುಲ್ ನ್ಯೂಲಿ ಆಗ್ತದೆ. ಫ್ಲಾಕ್ಸ್ ಸೀಡ್ಸ್ ಫುಲ್ ನ್ಯೂಲಿ ರೀತಿಯಲ್ಲಿ ಆಗ್ತದೆ ಕುದಿಸುವಾಗ. ಸೊ ನ್ಯೂಲಿ ಆಗುವವರೆಗೆ ಕುದಿಸ್ಬೇಕು, ಸ್ವಲ್ಪ ನ್ಯೂಲಿ ಆಗುವವರೆಗೆ, ಸ್ಟಿಕ್ಕಿ ಆಗುವವರೆಗೆ. ಆನಂತರ ಗಾಳಿಸಿ ತಲೆಗೆ ಯೂಸ್ ಮಾಡಬೇಕು. ನಾನೀಗ ಹಾಕಿ ಆಯಿತು. ಇದರ ಜೊತೆ ಸ್ವಲ್ಪ ನಾನು ತಯಾರಿಸಿದ ಹೇರ್ ಆಯಿಲ್ಸ್ ಹಾಕಿದ್ದೇನೆ. ಮನೆಯಲ್ಲಿ ಮಾಡಿದ ಹೇರ್ ಆಯಿಲ್ ಹಾಕಿ ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ ತಲೆಗೆ ಹಾಕಿ ತಲೆಯನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಮತ್ತೆ ಮ್ಯಾರಿನೇಷನ್ಗೆ ಕೂತ್ಕೊಳ್ಬೇಕು 1 ತಾಸು, ಅರ್ಧ ಗಂಟೆ ಇಲ್ಲದ್ರೆ 1 ತಾಸು ಆಗ್ತದೆ. ನೋಡಬೇಕು. ನಾನು ಇದು ಹೊಸ ರೆಮಿಡಿ ಫಾಲೋ ಮಾಡೋದು. ಇದ್ದ 4 ಕೂದಲನ್ನು ಕಾಪಾಡಬೇಕಲ್ಲ. ಇವತ್ತು ನಮಗೆ ಪಾಂಫ್ರೆಟ್ ಮೀನಿನ ಫ್ರೈ, ಟೊಮ್ಯಾಟೊ ಸಾರು, ರೈಸ್ ಹಾಗೂ ಸೂರ್ಯಗಡ್ಡೆ ಪಲ್ಯ. ಊಟ ಮಾಡ್ತೀಯಾ? ಮೀನ್ದು ಪುಚ್ಚೆವಳು. ಮೀನು ಇಷ್ಟವಾ? ಮೀನು ಇಷ್ಟ ಇವಳು. ಮೀನು ಫ್ರೈ ತಿನ್ನೋದಿಲ್ಲ. ಸೊ ಅದರಿಂದಾಗಿ ಅವ್ರಿಗೆ ಟೊಮೆಟೊ ಸಾರು, ರೈಸ್ ಹಾಗೂ ಸೂರ್ಯಗಡ್ಡೆ ಪಲ್ಯ. ಅವರಿಗೋಸ್ಕರ ಮಾಡಿದ್ದು ನಾನು ಸೂರ್ಯಗಡ್ಡೆ ಪಲ್ಯ. ನನಗೆ ಹೆಚ್ಚು ಕಸ್ಟಮರ್ಸ್ ಇಲ್ಲ ವೆಜಿಟೇಬಲ್ ತಿನ್ನುವವರು. ಯಾರಿಗೆ ತಿನ್ನಿಸ್ತೇನೆ ನಾನು. ಗಂಡ ವೆಜಿಟೇಬಲ್ ನೋಡಿ ಮಾಡ್ತಾರೆ. ಸೊ ಅವರಿಗೋಸ್ಕರ ವೆಜಿಟೇಬಲ್ ಪಲ್ಯ ಹಾಗೂ ಟೊಮೆಟೊ ಸಾರು, ಅದು ಸಹ ಒಳ್ಳೆ ಕಾಂಬಿನೇಷನ್. ಮೀನಿದ್ರೆ ಸಹ ಒಳ್ಳೆ ಕಾಂಬಿನೇಷನ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ. ಇವತ್ತು ಕಿಯಾರ್ ಒಟ್ಟಿಗೆ ನಾವು ಸಹ ಹೊರಟಿದ್ದೇವೆ ಬೆಳಿಗ್ಗೆ. ಇಲ್ಲಿಂದ ಕಿಯಾರನ್ನು ಬಿಟ್ಟು ಆನಂತರ ನಮ್ಮ ಫ್ರೆಂಡ್ ಇದ್ದಾರಲ್ಲ ಸಿದ್ದಿಕ್, ಅವರ ಹೆಂಡತಿಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು. ಸೊ ನಾವು ಸಾಮೂಹಿಕವಾಗಿ ಹೋಗ್ತಿದ್ದೇವೆ. ಇಲ್ಲ ನಿನ್ನನ್ನು ಬಿಟ್ಟಲ್ಲ, ನಿನ್ನ ಸ್ಕೂಲ್ ಆದ ಮೇಲೆ. ಓಕೆ, ಹೌದು. ಅಷ್ಟೊತ್ತಿಗೆ ಆ ಮರದ ಅಡಿಯಲ್ಲಿ ನಾವು ನಿಲ್ತೇವೆ. ಚಳಿ ಅಲ್ಲ? ಹೌದು. ಮತ್ತೆ ಕೊಂಡೋಗ್ತೇನೆ ನಿನ್ನನ್ನು. ನಿಂಗೆ ಬೂಟ್ಸ್ ಅಲ್ಲ, ನಾನು ಬೂಟ್ಸ್ ತೆಗೆದು ಕೊಡ್ತೇನೆ. ಓಕೆ ಆಯ್ತು, ಸಮಾಧಾನ ಆಯ್ತು. ಹೊರಡು, ಲೇಟ್ ಆಯ್ತು. ನಾಟ್ ಯುವರ್ ಫ್ರೆಂಡ್. ಇದೊಂದು ಡೈಲಾಗ್. ಐ ಆಮ್ ನಾಟ್ ಯುವರ್ ಫ್ರೆಂಡ್, ಯು ಆರ್ ನಾಟ್ ಮೈ ಫ್ರೆಂಡ್. ಬ್ಯಾಗ್ ಎಲ್ಲಿ? ಬ್ಯಾಗ್ ಇಡಿ. ಅವರಿಲ್ಲಿ LKG ಬಾ. ಡೋ ಕ್ಲೋಸ್ ಆಗಿಲ್ಲ. ಊಡು ಲೇಟ್ ಆಯ್ತು. ಇಲ್ಲೇ ಬರ್ಲಿಕ್ಕೆ ನಮಗೆ, ಆದರೆ ಈಚೆ ಹೋಗಿ ಆಚೆ ಬರಬೇಕು. ಯಾಕಂದರೆ ಖುಷ್ಬುವನ್ನು ಪಿಕಪ್ ಮಾಡಿ ಮತ್ತೆ ಇಲ್ಲಿ ಬರಲಿಕ್ಕೆ. ಬಂದೆವು ಡೇ ಟು ಡೇಗೆ. ಹಾಂ ನೋಡಿ, ಇದು ಸೆರಾಮಿಕ್ ಬೌಲ್ ಎಲ್ಲ 2.99 ದಿರಮ್ಗೆ. ಒಳ್ಳೊಳ್ಳೆ ಉಂಟು. ಬಟ್ ಇದನ್ನು ಓವನಲ್ಲಿ ಇಡಲಿಕ್ಕೆ ಅಲ್ಲ. ನೋಡಿ ಇಲ್ಲಿ ಸಹ ಉಂಟು. ಮಕ್ಕಳಿಗೆ ನೋಡಿ 5 ದಿರಮ್ಗೆ ಪ್ಲೇಟ್ ಮತ್ತು ಗ್ಲಾಸ್. 3 ಪೀಸ್ ಲಂಚ್ ಸೆಟ್, ಅಂದರೆ ಸ್ಪೂನ್ಸ್ ಇರಬೇಕು. ಪ್ಲೇಟ್, ಬೌಲ್ ಹಾಗೂ ಟಂಬ್ಲರ್ 3 ಪೀಸ್ ಬರ್ತದೆ ಇದರಲ್ಲಿ. ಇದು ನೋಡಿ, ಯಾವುದು ಇನೋವೇಟಿವ್ ರೀತಿಯಲ್ಲಿ ಬಬಲ್ಸ್ ಇದರೊಳಗೆ ಹಾಕಿ ಊದಲಿಕ್ಕೆ. ಇದೆಲ್ಲ ಟಾಯ್ ಸೆಕ್ಷನ್. ಇಲ್ಲ, ಅದು ಖುಷಿ ಆಗುವಂಥದ್ದು ತಗೊಳ್ಬೇಕು. ಇನ್ನು ಹುಡುಕ್ಬೇಕು ನಾವು. ಬನ್ನಿ, ಎಲ್ಲಿ ರಾಶಿ ಉಂಟು ಟಾಯ್ಸ್. ಇವರು ಹೋಗೋ ಮುಂಚೆ ಇವರ ಲೆಕ್ಕದಲ್ಲಿ ಒಂದು ಗಿಫ್ಟ್ ಕೊಡಬೇಕಂತೆ. ಅವಳು ಬೈಬಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಂದಾಳೆ. ಸೊ ಅದರ ಲೆಕ್ಕದಲ್ಲಿ ವೀನಕ್ಕ ಗಿಫ್ಟ್ ಮಾಡ್ತಿದ್ದಾರೆ ಕಿಯಾರನ್ಗೆ. ಸೊ ಹುಡುಕ್ತಾ ಇದ್ದಾರೆ. ಸಿಗಿದಾ? ಆದರೆ ಅವಳಿಗೆ ಇಷ್ಟ ಆಗಬೇಕಲ್ಲ. ಯಾವುದು ತೋರಿಸಿ. ಇದರಲ್ಲಿ ಯಾವ್ದು ಉಂಟಾ? ಅದು ಉಂಟಲ್ಲ, ಫೋನ್ ಉಂಟು ಅವಳ ಹತ್ರ. ಥರದ್ದು ವಿಡಿಯೋ ಗೇಮ್ಸ್ ಉಂಟು ನೋಡಿ. ಚಿಕ್ಕದು ಬೇಕಾ, ದೊಡ್ಡದು ಬೇಕಾ, 2 ಕೈಯಲ್ಲಿ ಹಿಡಿಯುವಂಥದ್ದು ಬೇಕಾ, 1 ಕೈಯಲ್ಲಿ ಹಿಡಿಯುವಂಥದ್ದು ಬೇಕಾ, ಎಲ್ಲ ಇಲ್ಲಿ ಉಂಟು ನೋಡಿ. ಈ ಚೈನಾನವರು ಯಾವುದ್ರಲ್ಲಿ ಸಹ ಕಮ್ಮಿ ಇಲ್ಲ ನೋಡಿ. ಟಾಯ್ಸಿಗಂತೂ ಹಬ್ಬ. ಅಂದರೆ ಮಕ್ಕಳಿಗೆ ಕನ್ಫ್ಯೂಸ್ ಆಗಬೇಕು ಎಂತ ತಗೊಳ್ಳೋದು ಅಂತೇಳಿ. ನನ್ನ ಪಾತ್ರಕ್ಕಿಂತ ಜಾಸ್ತಿ ಕಿಯಾರದು ಪಾತ್ರೆ ಉಂಟು ಮನೆಯಲ್ಲಿ ಟಾಯ್ಸ್. ಸೊ ಇದೆಲ್ಲ ಬೇಡ, ಕ್ಯಾನ್ಸಲ್. ಇದು ನೋಡಿ, ಆ ಮಗುವನ್ನು ತೊಟ್ಟೆಯಲ್ಲಿ ಹಾಕಿದ್ದು. ಇಲ್ಲಿ ನೋಡಿ,
ಇದು ತೊಟ್ಟೆ ಮಗು ಎಲ್ಲ ಬಾಚನ್ಗೆ ಎಲ್ಲ ಕೊಟ್ಟೆ ಇಟ್ಟಿದ್ದಾರೆ. ಇನ್ನು ಎಲ್ಲಿ ಹುಡುಕುದು ಬೇಡ ಅಂತೇಳಿ ತೊಟ್ಟೆ ಮಗು ಇದು ನೋಡಿ. ಇದ್ರಲ್ಲಿ ಸಹ ಕಲರ್ ಉಂಟು, ಬಿಳಿ ಬೇಕಾ ಕಪ್ಪು ಬೇಕಾ ಎಂತ ಅವಸ್ಥೆ ಮಾರೆ, ಯಾವ ಕಾಲ ಬಂದಿದೆ ಇದು ನೋಡಿ. ತಾಯಿ ಮಗಳು ಇದು ನೋಡಿ. ಅದರಲ್ಲಿ ಸಹ ಬೇರೆ ಬೇರೆ ಟೀ ಶರ್ಟ್ದು ಕಲರ್ ಉಂಟು ನೋಡಿ. ವಿಂಟರ್ದು ತಾಯಿ ಬೇಕಾ, ಸಮ್ಮರ್ದು ತಾಯಿ ಬೇಕಾ ಎಲ್ಲ ಉಂಟು. ಹಾಂ ಬೋರ್ಬಂಡೆ ಬಾಲೆಸ್ ಉಂಟು. ಅವನು ಕಾಚಿ ಹಾಕಿದ್ದಾನೆ. ಅಯ್ಯಯ್ಯ, ಐಸ್ ಕ್ರೀಮ್ ಒಟ್ಟಿಗೆ ಕಲಿಸಿದ್ದಾರೆ. ಇಲ್ಲಿ ನೋಡು, ಸ್ಟ್ರಾಲರ್ ಒಟ್ಟಿಗೆ ಮಗು ಅಲ್ಲ, ಇಲ್ಲಿ ನೋಡು, ಚಂದ ಉಂಟು ಮಾತ್ರ. ಇದಕ್ಕೆಲ್ಲ ಎಷ್ಟು ಗೊತ್ತುಂಟ? 16 ದಿರಮ್ಸ್. ಹೋಗುವ ಈಚೆ ಹೋಗಿ ವಿನಾಕ, ಎದುರು ಹೋಗಿ ನೋಡು ಎಂತ ಸಿಗ್ತದ ನೋಡುವ. ಚಿಕ್ಕ ಮಕ್ಕಳಿಗೆ ಚಿಕ್ಕ ಸ್ಕೂಟಿ, ಗೊಂಬೆ ಅಂತೂ ಹೇಳುದೇ ಬೇಡ, ರಾಶಿ ಹಬ್ಬ. ಇವರು ಯಾರ ಹತ್ರ ಮಾತಾಡುದು? ಯಾರದು? ಓ ನವಿಲು ಚಂದ ಉಂಟಲ್ಲ. ಇದು ಭಯಂಕರ ದೊಡ್ಡ ಮೆಡಿಸನ್ ಮಾರೆ. ತುಂಬಾ ದೊಡ್ಡ ಉಂಟು ಮದ್ದು. ಇದೆಲ್ಲ ಡಾಕ್ಟರ್ ಸೆಟ್. ಇದು ನೋಡಿ, ಮಗು ಒಟ್ಟಿಗೆ ಚೆಕ್ ಮಾಡಲಿಕ್ಕೆ, ಬೇರೆ ಪೇಷಂಟ್ಸ್ ಹುಡುಕ್ಬೇಕಂತಿಲ್ಲ. ಇದು ಮಗು ನೋಡಿಯಾ, ಕಣ್ಣುದು ರೆಪ್ಪೆ ನೋಡಿ ಹೇಗೆ ಮಾಡ್ತಾ ಉಂಟು ನೋಡಿ. ಸತ್ಯ, ಇಟ್ಸ್ ಮೂವಿಂಗ್ ಇಟ್ಸ್ ಐಸ್. ಮೊದಲು ಸಣ್ಣದಿರುವಾಗ ರಾತ್ರಿಗೆ ನೀ ಪಿಲಿ ಮಾಡಿದ್ರೆ ಹಮಾರ ಪಿಲಿ ಹೋ ಜಾಯೇಗಾ ಫಿರ್. ಅದು ಟ್ರಾಲಿಯಲ್ಲಿ ಎಷ್ಟು ಉಂಟು ನೋಡಿ ಡಾಕ್ಟರ್ ಸೆಟ್, ವಿಧವಾದ ಡಾಕ್ಟರ್ ಸೆಟ್. ಪೆಟ್ಟಿಗೆಯಲ್ಲಿ ಬೇಕಾ, ಪೆಟ್ಟಿಗೆ ಸಹ ಉಂಟು ನೋಡಿ. ಟ್ರಾಲಿ ಬೇಕಾ, ಟ್ರಾಲಿ ಅಲ್ಸ ಉಂಟು. ಓ ದಿಸ್ ಇಸ್ ರಿಯಲಿ ನೈಸ್. ಇಸ್ತ್ರಿ भी है बाजू में. ಇದಕ್ಕೆ ಯಾರು ವೀನಕ್ಕ ಡುಶುಮ್ ಆಗ್ತಾ ಉಂಟು ಇಲ್ಲಿ. ಡುಶುಮ್ ಅಂತೆ. ಮಕ್ಕಳಿಗೆ ಅವರದೇ ಚೇನ್ ಇಲ್ಲದ್ರೆ ಬಳೆ ಎಲ್ಲ ಬ್ರೇಸ್ಲೆಟ್ ಎಲ್ಲ ಮಾಡಬೇಕಾದ್ರೆ ಇದು ಸಿಗ್ತದೆ. ಇವರು ಬೀಡ್ಸ್ ಎಲ್ಲ ಕೊಡ್ತಾರೆ, ಮಕ್ಕಳು ಮನೇಲಿ ಕುತ್ಕೊಂಡು ಮಾಡಬೇಕು. ಇದು ಕಿಯಾರನ್ಗೆ ಈಗ ಚಿಕ್ಕ ಆದ್ಲು, ಇನ್ನು ಸ್ವಲ್ಪ ದೊಡ್ಡ ಆಗಬೇಕು ನೋಡಿ. ಇದು ಫುಲ್ ಸೆಟ್ ಸಿಗ್ತದೆ. ಇದು ಫುಲ್ ಸೆಟ್ಟಿಗೆ 16 ದಿರಮ್ಸ್. ಮತ್ತೆ ಎಲ್ಲೆಲ್ಲಿ ಹಾಕಿದ್ರೆ ನಾವೇ ಹುಡುಕ್ಬೇಕಾಗುದು. ವೀನಕ್ಕಾಗಿ ನೋಡಿ ಹೆದರಿಕೆ ಆಯ್ತು. ಹೌದು, ಸೋಫಾದ ಅಡಿಗೆಲ್ಲ ಹಾಕಿದ್ರೆ ಪಚಿತಿ ಮತ್ತೆ ನೋಡಿಯಾ. ಈ ಗಿಟಾರ್ ಆದ್ರೂ ಆಗ್ಬೋದು, ಟ್ರಂಪೆಟ್ ಬಂದು ನಮ್ಮ ಕಿವಿಗೆ ಊದಿದ್ರೆ ಇದ್ದ ಕಿವಿ ಸಹ ಕೆಪ್ಪಾಗುವ. ಇದು 12 ಟ್ರಂಪೆಟ್, ಮಲ್ಟಿ ಫಂಕ್ಷನಲ್ ಅಂದ್ರೆ ಬೇರೆ ಬೇರೆ ರೀತಿಯ ಕೆಪ್ಪ ಆಗ್ಬೇಕಾದ್ರೆ. ನೀವೆಂತಯ ಕಿವಿದ ಆಸೆ ಇಲ್ಲವ ನಿಮ್ಗೆ? ನಿಮ್ಮದಂತೂ ಹೋಗಿದೆ, ನನ್ನ ಹತ್ರ ತೆಗಿತೀರಾ? ಚಂದ ಉಂಟು, ಆದ್ರೆ ಎಂತ ಅಂತ ಅರ್ಥ. 20 ಬೇಡವೇನ? ಇದು ಎಲ್ಲಿ ಇಡುದು ಮಾರೆ, ಊದ್ಲಿಕ್ಕೆ ಆಗ್ತದೆ. ಊದಿ ನಮ್ಮ ಕಿವಿ ಕೆಪ್ಪಾದ್ರೆ ಅದು ಪ್ರಾಬ್ಲಮ್. ನೋಡು, ಎಂತ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅದು ತಗೊಳ್ಳುವ. ಚಂದ ಗೊಂಬೆ ಉಂಟು ಮಾರೆ. ಕುದಲ್ದು ಬೇಕಾ, ಟಕ್ಲು ಬೇಕಾ, ಎಲ್ಲ ಟೈಪ್ದು ಗೊಂಬೆ ಉಂಟು. ಕ್ಯೂಟ್ ಉಂಟಲ್ಲ. ಹೇಳಿದ್ರು ಕೊಡೆ ತಗೊಂಡು ಬನ್ನಿ ಅಂತೇಳಿ, ಅದಕ್ಕೆ ಕೊಡೆ ಹುಡುಕ್ಲಿಕ್ಕೆ ಬಂದೇನೆ. ನೋಡಿ ಎಷ್ಟು ಟೈಪ್ದು ಕೊಡೆ ಉಂಟು ನೋಡಿ. ನನ್ನ ಬ್ಯಾಗಿಗೆ ಹೋಗುವಾಗೆ ನೋಡುವ. ಈ ಕೊಡೆ ಮಾತ್ರ ಎಷ್ಟು ಗಟ್ಟಿ ಉಂಟು ಗೊತ್ತಿಲ್ಲ. ಇದನ್ನು ನಾನು ಎಲ್ಲಿ ಪ್ಲೇನ್ ಮೇಲೆ ಕಟ್ಟಬೇಕು? ಅದೇ ಇದನ್ನು ಹೇಗೆ ಕೊಂಡೋಗುದು? ಪ್ಲೇನ್ ಮೇಲೆ ಕಟ್ಟಬೇಕು ನಾನು. ಇದನ್ನು ದೊಡ್ಡ ಆಯ್ತು, ಇದು ಬೇಡ. ಈಚೆ ಸಹ ಉಂಟು ನೋಡಿ. ಆದ್ರೆ ಇದು ಊರದ್ದು ಮಳೆಗೆ ಬರ್ತದ ಇಲ್ಲ ಗೊತ್ತಿಲ್ಲ, ಅದು ಸಹ ಡೌಟೇ. ಊರದ್ದು ಮಳೆಗೆ ಇದು ಬರ್ತದ ಇಲ್ಲೋ ಗೊತ್ತಿಲ್ಲ. ಟುಯ್ ಆದ್ರೆ ಇದಕ್ಕೆ ಗೊತ್ತಿಲ್ಲ ಅಲ್ಲ ಊರದ್ದು ಮಳೆ.
ಇಲ್ಲಲ್ಲ ಮಳೆ ಎಲ್ಲ ಹೆಚ್ಚು ಇಲ್ಲ ಅಲ್ಲ. ಇಲ್ಲ ಇಲ್ಲ ಊರುದು ಇದು ಗಾಳಿಗೆಲ್ಲ ಹೋಗ್ತದೆ. ಗಾಳಿಗೆ ಹೋಗ್ತದ? ಇತ್ತು ಊರುದು ರಭಸದು ಗಾಳಿಗೆ ಕೊಡೆ ಸಹ ಹೋದ್ರೆ ಮತ್ತೆ ಮಾಡಿ ಬಟನಲ್ಲಿ. ಒಬ್ಬ ನನ್ನ ಹಲ್ಲು ಈಗ ರಡ್ತಿತ್ತು. ಇದು ಚಂದ ಉಂಟಾ? ಎಂತ ರಭಸ ಇದು. ಹಂಪನ ಕಟ್ಟೆಯಲ್ಲಿ ಓಪನ್ ಮಾಡಿದ್ರೆ 2-3 ಜನ ಬೀಳುವರು ಇದ್ರ ಪೆಟ್ಟಿಗೆ. ಒಳ್ಳೆ ರಭಸದಲ್ಲಿ ಓಪನ್ ಆಯ್ತು. ಒಳ್ಳುಂಟು ಮಾತ್ರ, ಕ್ವಾಲಿಟಿ ಒಳ್ಳೆ ಉಂಟು. ಒಂದು ಹಿಡಿಯುವೇನ ಪಿಂಕ್ ಬೇಡ, ಅಲ್ಲಿ ಮಿನಿ ಹಂಪನ ಕಟ್ಟೆಗೆ ಹೋದ್ರೆ ಕಪ್ಪಾಗಿ ಹೋಗ್ಬೋದು. ಹಾ ಹೌದು ಹೌದು, ಬೇರೆ ಕಲರ್ ನೋಡು. ಪರ್ಪಲ್ ನೋಡಿ. ಇದಾ? ಹಾ, ಆರೋಸ್ ಹಾಕಿದ್ದಾರೆ ಮೆಲ್ಲ ಮಾರಿ ಓಪನ್ ಮಾಡುವಾಗ. ಅದು ನೀನು ಓಪನ್ ಮಾಡಿ, ಗಟ್ಟಿ ಉಂಟಾ ನೋಡು. ಒಬ್ಬದೇ ಒಮ್ಮೆಲೆ ಓಪನ್ ಹಾಕುದು. ಒಳ್ಳೆ ಉಂಟು ಮಾತ್ರ ಅಲ್ಲ? ಏನು ಒಳ್ಳೆ ಇಲ್ಲ. ಹೌದು, ಇದಕ್ಕೊಂದು ಕವರ್ ಸಹ ಬರ್ತದೆ. ಕವರನ್ನು ಓಪನ್ ಮಾಡಿ ಒಳ್ಳೆ ಉಂಟು. ಇದು ಕಲರ್ಸ್ ಒಳ್ಳೆ ಉಂಟಲ್ಲ? ಕಪ್ಪು ಬೇಡ ಬೇಡ, ಇದು ಕಡ್ಡಿ ಎಲ್ಲ ಉಂಟಲ್ಲ, ಉಂಟು. ಇದೇ ತಗೊಳ್ಳೋ. ಚಂದ ಉಂಟಲ್ಲ ಕಲರ್? ಚಂದ ಉಂಟು. ನನಗೆ ಖುಷಿ ಆಯಿತು. ಆದರೆ ನಿಮಗೆ ಖುಷಿ ಆಯಿತಾ? ಹಾಂ, ಖುಷಿ ಆಯಿತು. ಸಾಕು, ಎಮರ್ಜೆನ್ಸಿಗೆ ಸಾಕು. ಹಾಗೆ ಡೈಲಿ ಹೊರಗೆ ಹೋಗ್ಲಿಕ್ಕೆ ಬೇಕಂತಿರಲಿಲ್ಲ. ಡೈಲಿ ಮಳೆ ಸಹ ಇಲ್ಲ ಊರಲ್ಲಿ. ಇಲ್ಲ, ಆದರೆ ಎಮರ್ಜೆನ್ಸಿಗೆ ಸಾಕು. ಮತ್ತೆ ಅಲ್ಲಿ ನೋಡುವ ಊರಲ್ಲಿ ಕೇರದು ಸೈಜ್ ಇರ್ಬೋದು. ಇದರಲ್ಲಿ ಎಮ್ ಸಹ ಉಂಟು, ಎಕ್ಸೆಲ್ ಸಹ ಉಂಟು. ಒಳ್ಳೆ ಉಂಟು ಇದು ಕಲರ್. ನೋಡುವ, ಓಪನ್ ಮಾಡಿ ನೋಡುವ. ನೋಡು, ಚಿಕ್ಕ ಆಗ್ತದೆ. ಸ್ವಲ್ಪ ದೊಡ್ಡ ಸೈಜ್ ಬೇಕು. ಇಲ್ಲಿ ಇಲ್ಲ, ಎಕ್ಸೆಲ್ ಉಂಟು. ಉಂಟಾ? ಇದು ಚಂದ ಉಂಟು. ಇದು ಎಕ್ಸೆಲ್ ಸೈಜ್. ಸೊ ಇದೊಂದು ತಗೊಳ್ಳುವ ಕಿಯಾರನ್ಗೆ. ತುಂಬ ದೊಡ್ಡ ಆಯ್ತೇನ, ಅವಳು ಕಾಣಲಿಕ್ಕಿಲ್ಲವೇನ ಇದರೊಳಗೆ. ಬುಕ್ ಪೇಂಟ್ ಮಾಡುವುದಾ, ಮುಖ ಪೇಂಟ್ ಮಾಡುವುದಾ ಎಲ್ಲ ಸಿಗ್ತದೆ ನೋಡಿ. ಎಷ್ಟು ವೆರೈಟಿ ಉಂಟು ನೋಡಿ. ಪ್ಯಾಲೆಟ್ಸ್ ಉಂಟು, ಇಲ್ಲಿ ಬ್ರಷ್ ಸಹ ಉಂಟು. ಮನೆ ಪೇಂಟ್ ಮಾಡುವಾಗ ಉಂಟು ಮಾರೆ ಬ್ರಷ್. ಯಾವ ಟೈಪ್, ಯಾವ ಕಲರ್ ಬೇಕು ಬ್ರಷ್ ಎಲ್ಲ ಸಿಗ್ತದೆ. ಇದು ಹಿಡಿಸುಡಿಯಾಗಿ ಉಂಟಲ್ಲ, ಈ ಪಾರ್ಕಲ್ಲೆಲ್ಲ ಗುಡಿಸ್ತಾರಲ್ಲ ಹಾಗೆ ಉಂಟು ನೋಡಿ. ಬ್ರಷಲ್ಲೇ ಒಂದು ಸಾಧಾರಣ 100ಕ್ಕಿಂತ ಜಾಸ್ತಿ ಟೈಪ್ ಉಂಟು. ಇದು ನೋಡಿ ಅಂದ್ರೆ ಟೊಪ್ಪಿ. ಇದ್ರ ಟೊಪ್ಪಿಯಲ್ಲಿ ಫ್ಯಾನ್ಸ್ ಉಂಟು, ಖಾಲಿ ಟೊಪ್ಪಿ ಅಲ್ಲ, ಟೊಪ್ಪಿ ಒಟ್ಟಿಗೆ ಫ್ಯಾನ್. ಶೆಕೆ ಆದರೆ ಈ ಬಟನ್ ಅನ್ನು ಒತ್ತಿದ್ರೆ ಆಯ್ತು, ಫುರ್ರ ಗಾಳಿ ಬರ್ತದೆ ಮುಸುಂಟಿಗೆ. ಡಬಲ್ ಫ್ಯಾನ್ ಒಟ್ಟಿಗೆ, ಜಾಸ್ತಿ ಶೆಕೆ ಆಗುವವ್ರಿಗೆ ಡಬಲ್ ಫ್ಯಾನ್. ದೊಡ್ಡ ಟೊಪ್ಪಿ ಇದು. ಎಲ್ಲ ತಗೊಂಡೆ ತೋರಿಸ್ತಾನೆ. ಹೆಚ್ಚೇನು ತಗೊಳ್ಳಿಲ್ಲ, ಯಾಕಂದ್ರೆ ನಾವು ಹೋದದ್ದು ಅವಳಿಗೋಸ್ಕರ. ಸೊ ಹೆಚ್ಚೇನು ತಗೊಳ್ಳಿಲ್ಲ, ಎಂತೆಲ್ಲ ಸಣ್ಣ ಪುಟ್ಟ ತಗೊಂಡೆ. ಮತ್ತೆ ವೀನಕ್ಕೆ ಕೆಲವು ಗಿಫ್ಟ್ ತಗೊಂಡ್ರು ಕಿಯಾರನ್ಗೆ. ಸೊ ಅದು ತೋರಿಸ್ತೇನೆ. ಕಿಯಾರನ್ಗೆ ಅವ್ರು ಶೂಸ್ ತಗೊಂಡ್ರು ವೀನಕ್ಕ ಲೆಕ್ಕದಲ್ಲಿ. ಬೈಬಲ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾಡಿದ್ದಕ್ಕೆ ಅಲ್ಲ? ಹೌದು. ಮತ್ತೆ ಒಂದು ಬುಕ್, ಮ್ಯಾಥ್ಸ್ ಬುಕ್. ಇದೆಲ್ಲ ಆ್ಯಕ್ಟಿವಿಟಿ ಉಂಟು. ಸೊ ಇದು ಮಾಡಲಿಕ್ಕೆ. ಮತ್ತು ನನಗೆ ಒಂದು ಸೆಲ್ಫ್ ಗಿಫ್ಟ್ ನಾನೇ ಮಾಡಿದೆ. ಇದಕ್ಕೆ ಒಂದು ಇದು ಸಹ ಉಂಟು, ಕವರ್ ಸಹ ಉಂಟು. ಮಳೆ ಬರೋದಾಗ ಕವರ್ ಹಾಕಿ ಇಡಲಿಕ್ಕೆ, ಮಳೆ ಬಂದಾಗ ತೆಗೆದು ಬಿಸಾಡಿ ಇದನ್ನು ಓಪನ್ ಮಾಡಿ. ಇನ್ನು ಯಾವ ಗಾಳಿಗೆ ಎಲ್ಲಿ ಆಗ್ತದೆ ಗೊತ್ತಿಲ್ಲ. ಒಳ್ಳೆ ದೊಡ್ಡ ಉಂಟು. ಕುಂಟ ಕೊಡೆ ಮಾತ್ರ ಇದು, ಕುಂಟ ಕೊಡೆ ನೋಡಿ. ಹಾಡು ಉದ್ದ ಇಲ್ಲ, ಇಷ್ಟೇ. ಇದಕ್ಕೆ 12 ದಿರಮ್. ಕಿಯಾರನ ಶೂಸ್ಗೆ 25-30 ದಿರಮ್. ಇದು ಬುಕ್ಕಿಗೆ 11 ದಿರಮ್ಸ್ ಆಕ್ಟಿವಿಟಿ ಬುಕ್. ಸೊ ಇದರಲ್ಲಿ 160 ಎಂಗೇಜಿಂಗ್ ಆಕ್ಟಿವಿಟಿ ಉಂಟು. ಸೊ ಇದಕ್ಕೆ 11 ದಿರಮ್ಸ್, ಇದಕ್ಕೆ 12 ದಿರಮ್ಸ್ ಕೊಡೆಗೆ. ಒಳ್ಳೆ ಉಂಟು ಮಾತ್ರ ಕೊಡೆ. ಇನ್ನೆಷ್ಟು ಒಳ್ಳೆ ಉಂಟು ಊರಿಗೆ ಹೋಗಿ ಹೇಳ್ತಾನೆ ಆಯ್ತಾ ಫ್ರೆಂಡ್ಸ್. ಹಾಗೂ ಇದಕ್ಕೆ ಒಂದು 25 ದಿರಮ್ ಶೂಸಿಗೆ. ಚಂದ ಉಂಟು ಮಾತ್ರ. ಇಲ್ಲಿ ಹಾಕಿವಿ ನಾಕ ಎಲ್ಲ ಅವಳಿಗೆ ಬಂದಾಗ ಕೊಡಿ. ಇದರಲ್ಲೆಲ್ಲ ನೋಡಿ ಅಂತೆ ಫಿಟ್ ಆಗ್ತದೆ ಅಂತೇಳಿ. ಕವರ್ ಮಾಡೋದು ಬೇಡ, ಮೆಲ್ಲ.
ಹಾಕಿ. ಶೂಸ್ ಹಾಕುದಾ? ಹಾಂ, ಯೂಸ್ ಮಾಡಲಿಲ್ಲಲ್ಲ, ಹಾಕಿ ಏನಾಗೋದಿಲ್ಲ. ಮೆಲ್ಲ ಹಾಕಿ ಇದರೊಳಗೆ ಬಂದ ಕೂಡಲೇ ಕೊಡಿ. ಓಕೆ, ನಮಗೆ ಹೆಸರು ದೋಸೆ ಹಾಗೂ ಚಟ್ನಿ, ಸಿಂಪಲ್ ಆದ ದೋಸೆ ಹಾಗೂ ಚಟ್ನಿ. 10:40 ಆಗ್ತಾ ಬಂತು. ನಾವು ಯಾಕೆ ಬೇಗ ಹೋದದಂದ್ರೆ ಅವಳ ಮಗ ಬೇಗ ಬರ್ತಾನೆ, 11 ಗಂಟೆಗೆ ಬರ್ತಾನೆ. ಸೊ ಅದರಿಂದಾಗಿ ನಾವು ಬೇಗ ಹೋಗಿ ಬೇಗ ಬಂದದ್ದು. 10:40 ಆಯ್ತು, ಇನ್ನು ಸಹ ಬ್ರೇಕ್ಫಾಸ್ಟ್ ಆಗಲಿಲ್ಲ. ಸೊ ಅದಕ್ಕೆ ರಪಕ್ಕ ದೋಸೆ ಮಾಡ್ತಾ ಇದ್ದೇನೆ. ಹೆಸರು ದೋಸೆ ಹಾಗೂ ಚಟ್ನಿ ಇವತ್ತು ನಮಗೆ. ಗಂಡನಿಗೆ ಸಹ ಸೇಮ್ ಬೆಳಿಗ್ಗೆ ಎದ್ದು ಮಾಡಿ ಕೊಟ್ಟದ್ದು. ತುಂಬ ಟೇಸ್ಟಿ ಆಗ್ತದೆ. ನೀವು ಸಹ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ. ಹೀಗೆ ಬರಗಾಲ ಮಾರೆ ಮನೆಯಲ್ಲಿ ನೀರು ಖಾಲಿ ಆಗಿದೆ. ಅವನಿಗೆ ನಾನು ಎಷ್ಟು ಹೇಳಬೇಕು, ಬಾ 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 ಬ್ಲ್ಯಾಕ್ ಶಿಪ್ಪೇ ಮಾಡ್ತಿದ್ದೆ ನಾನು. 4 ದಿನ ಆಯಿತು. ಡೆಸರ್ಟ್ ಸ್ಪ್ರಿಂಗ್ ನಾವು ತರೋದು ನೀರು, ಅಂದರೆ ಬಾಟಲ್ಡ್ ವಾಟರ್. ಅದೀಗ ಕಂಪನಿ ಚೇಂಜ್ ಆಗಿದೆ. ಮುಂಚೆ ಡೆಸರ್ಟ್ ಸ್ಪ್ರಿಂಗ್ ಇದ್ದದ್ದು, ಈಗ ರೇನ್ಬೋನವರು ಆ ಕಂಪನಿಯನ್ನು ತಗೊಂಡಿದ್ದಾರೆ. ಬರೋದೇ ಇಲ್ಲ ಮಾರೆ ನೀರ್ದವ. ಅಯ್ಯೋ, ಕರೆದು ಸಾಕಾಯಿತು. ಈಗ ನಾನು ಹೇಳಿದೆ ಈ ಸರ್ತಿ ಬಾ, ಮತ್ತು ನೆಕ್ಸ್ಟ್ ಟೈಮ್ ನಾನು ಬೇರೆ ಕಂಪನಿ ನೋಡ್ತೇನೆ ಅಂತೇಳಿ. ಅಟ್ಲೀಸ್ಟ್ ವಾರಗೊಮ್ಮೆ ಆದರೂ ಬರಬೇಕಲ್ಲ. ನಮಗೆ ಬೇರೆ ಯಾವ್ದು ಸಹ ಆಪ್ಷನ್ ಇಲ್ಲ. ಇಲ್ಲಾಂದ್ರೆ ಕಳೆಗೆ ಸೂಪರ್ ಮಾರ್ಕೆಟಿಂದ ತರಿಸಬೇಕು. ಸೂಪರ್ ಮಾರ್ಕೆಟಿಂದ ತರಿಸೋದಾದ್ರೆ ಇವನ್ಗೆ ಯಾಕೆ ನಾವು ಆರ್ಡರ್ ಕೊಡೋದಲ್ಲ. ಸೊ ಹೇಳಿದೆ, ನಿಮ್ಮ ಹತ್ರ ಯಾವುದಾದ್ರು ಒಳ್ಳೆ ಆಪ್ಷನ್ ಇದ್ದರೆ, ಒಳ್ಳೆ ನೀರ್ದು ಕಂಪನಿ ಯಾವುದಾದ್ರು ಇದ್ದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ. ನಾನು ಚೇಂಜ್ ಮಾಡೋದ್ರಲ್ಲಿ ಇದ್ದೇನೆ. ಟೆಂಪ್ರೇಚರ್ ನೋಡಿ ಎಷ್ಟು ಉಂಟು, 39 ತೋರಿಸ್ತಾ ಉಂಟು, ಆದರೆ 40+ ಉಂಟು. ನಂದು ಗಾಡಿ ಈಗ ಪಾರ್ಕಿಂಗಲ್ಲಿ ಇತ್ತಲ್ಲ, ಅದಕ್ಕೆ ಕಮ್ಮಿ ತೋರಿಸ್ತಾ ಉಂಟು. ಹೊರಗಿಟ್ರೆ ಈಗ 40-45 ತೋರಿಸ್ತದೆ. ಲೈಟ್ ಹೋಗ್ತಾ ಉಂಟು. ರೆಡಿ, ಹೇಗೆ ನೆನಪಿಡ್ತಾಳೆ ನೋಡಿ. ಬೆಳಿಗ್ಗೆ ಹೇಳಿದ್ದೆ ನಾನೊಂದು ಎಂತಾದ್ರೂ ನಿಂಗೆ ತಕೊಂಡು ಬರ್ತೇನೆ ಅಂತೇಳಿ. ನೋಡಿ, ಬೂಟ್ಸ್ ವೇರ್ ಇಸ್ ಮೈ ಬೂಟ್ಸ್, ಹೌ ಇಸ್ ಯೋರ್ ಮದರ್ ಅಂತ ಕೇಳಿದ್ಯಾ. ಈ ಬಿಸಿಲಿಗೆ ಅಪ್ಪೆ ನಡೆದುಕೊಂಡು ಬಂದಿದೆ, ಹೇಗಿದ್ದಿ ಮಮ್ಮ ಅಂತ ಕೇಳಿದ್ಯಾ. ಮನೇಲಿ ಉಂಟು, ಮನೇಲಿ ಅತ್ತೆ ನಿಂಗೆ ಗಿಫ್ಟ್ ತಕೊಂಡಿದ್ದಾರೆ ಗೊತ್ತುಂಟಾ. ಮನೇಲಿ ಎಲ್ಲಿ ಅಂದ್ರೆ ನೀ ಮೇಲೆ ಇಡ್ತಾನ, ಎಲ್ಲಿ ಅಂತೆ ಮನೇಲಿ. ಕಲ್ಪಗಲ್ಲ, ಮತ್ತೆ ಹಿಂದೆ ಈ ಸೀಟಲ್ಲಿ ಕೂತ್ಕೋ. ಆಯ್ತು, ಮನೆಗೆ ಹೋಗುದು. ಮನೆ ಶಿಫ್ಟಿಂಗ್ ಆಗ್ತಾ ಉಂಟು. ಮನೆದು ಸಾಮಾನೆಲ್ಲ ಹೋಗ್ತಾ ಉಂಟು ಟ್ರಕ್ಕಲ್ಲಿ ನೋಡಿ. ಬಾ, ಸ್ಪೆಷಲ್ ಗಿಫ್ಟ್ ಅಂತ ನೋಡುವ. ನಿಲ್ಲು. ಬಂದಳು ಕಾಂಚನ, ಅತ್ತೆದು ಗಿಫ್ಟ್. ಓಕೆ, ವಾಟ್ ಡು ಯು ಸೇ. ನೋಡು ಎಂತೆಲ್ಲ ಉಂಟು ನೋಡು. ನ್ಯೂ ಶೂಸ್ ಆ್ಯಂಡ್ ಆಕ್ಟಿವಿಟಿ ಬುಕ್. ಅಮ್ಮನಿಗೆ ಜಾಸ್ತಿ ಖುಷಿಯಾದಾಗ ಉಂಟು ಬುಕ್ ನೋಡಿ. ಯಾ, ಪ್ಲೀಸ್ ಟ್ರೈ. ದೊಡ್ಡ ಆಗ್ತದ ಗೊತ್ತಿಲ್ಲ. ಕರೆಕ್ಟ್ ಉಂಟಾ? ಕರೆಕ್ಟ್ ಆಗ್ತದಾ? ನೋಡಿ ನೋಡು, ಸರಿ ಉಂಟಾ? ಈಚೆ ಹೋಗು ಬಾಬಾ, ತೋಸು. ಭಾರಿ ಖುಷಿ. ಇವತ್ತು ಚಪ್ಪಲ್ ಹಾಕಿ ತಿರುಗುದು ನಾವು. ಇವತ್ತು ನಮಗೆ ಮಸಾಲಾ ಪಾಸ್ತಾ ಇವತ್ತು ನಮಗೆ. ಹೇಗಾಗಿದೆ? ಸೂಪರ್ ಆಗಿದೆ, ಒಳ್ಳೆ ಆಗಿದೆ. ಒಳ್ಳೆ ಆಗಿದೆ. ನಾಳೆ ಹೇಗೆ ಆಗಿದೆ ತಿಂದಿರಾ? ಇವಳು ತಿನ್ನೋದು, ಇವಳಿಗೆ ಸ್ಪೈಸಿ ಆಯ್ತು ಏನೋ ಸ್ವಲ್ಪ ಅಲ್ಲ, ಖಾರ ಆಯ್ತಾ? ಎಲ್ಲ ಮಸಾಲ ಹಾಕಿ ಮಾಡಿದ್ದು. ಇವತ್ತು ಶೂಸ್ ತೆಗಿಯೋದಿಲ್ಲ ಅವಳು, ಶೂಸ್ ಹಾಕಿ ಮಲಗುದೇನೋ. ಇನ್ನು ಸ್ಟೈಲ್ ಬೇರೆ. ದೊಡ್ಡ ಮೋಡ ಹಾಕಿದೆ, ಬರ್ತದೆ ಎಲ್ಲ ಗೊತ್ತಿಲ್ಲ ಮಳೆ, ಆದರೆ ಮೋಡ ಉಂಟು ಸ್ವಲ್ಪ, ಹೆಚ್ಚೇನಿಲ್ಲ. ಸಣ್ಣ ಮೋಡ ಹಾಕಿದೆ, ಸಣ್ಣ ಮಳೆ ಬರ್ಬೋದು. ಒಬ್ಬರು ಕೇಳಿದಿರಿ ನಿಮ್ಮ ಗಡಿಯಾರ ತೋರಿಸಿ ಅಂತೇಳಿ. ಇದು ನನ್ನ ಅಕ್ಕ ಕೊಟ್ಟದಾಯ್ತಾ. ಅವಳು ಇಲ್ಲಿ ಬಂದಾಗ 2018-19 ಬಂದಾಗ ನಮಗೆ ಗಿಫ್ಟ್ ಮಾಡಿದ್ದು. ಬಹುಶಃ ಹೋಮ್ ಸೆಂಟರಿಂದ ತಗೊಂಡದ್ದು ಅವಳು. ಇದರಲ್ಲಿ ಸೌಟ್ ಎಲ್ಲ ಉಂಟು, ಚಮಚ, ಫೋಕ್ ಎಲ್ಲ ಉಂಟು. ಯಾರಿಗಾದ್ರೂ ಪೆಟ್ಟು ಕೊಡ್ಲಿಕ್ಕಿದ್ರೆ ಈಸಿ, ಇಲ್ಲಿಂದ ತೆಗೆದು ಟೈಯ ಕೊಟ್ಟರೆ ಆಯ್ತು. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ನಂದು ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಪ್ರಿಯಾಂಕಾ ಡಿಕೋಸ್ಟಾ ಅಂತೇಳಿ. ಪ್ರತಿ ವ್ಲಾಗಿಗೆ ತುಂಬ ಪ್ರೀತಿಯಿಂದ ಕಮೆಂಟ್ ಆಗ್ತಾರೆ. ಅವರ ಮಗಳ ಬರ್ಡೇ June 25 ಅಂದರೆ ಇವತ್ತು. ಹ್ಯಾಪಿ ಬರ್ಡೇ ತನಿಷಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್.
ಜಯ ವಿಜಯರವರ ಬರ್ಡೇ ಸಹ ಉಂಟು. ಹ್ಯಾಪಿ ಬರ್ಡೇ ಜಯ ವಿಜಯರವರ ಇವರು ಟ್ವಿನ್ಸ್. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಬೋತ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಚೇತನ್ನ ಬರ್ಡೇ ಜುಲೈ 4ಗೆ. ಹ್ಯಾಪಿ ಬರ್ಡೇ ಚೇತನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಜೂನ್ 25ಗೆ ಅನ್ಶಿಕಾ ಹಾಗೂ ಅನ್ವಿಕಾನ ಬರ್ಡೇ. ಇಬ್ಬರು ಸಹ ತುಂಬ ಮಕ್ಕಳಾಯ್ತಾ, ಇವರು ಸಹ ಟ್ವಿನ್ಸ್. ತುಂಬ ಪ್ರೀತಿಯಿಂದ ನಮ್ಮ ವ್ಲಾಗ್ಸನ್ನು ನೋಡ್ತಾರೆ ಹಾಗೂ ನನ್ನನ್ನು ಹಾಗೂ ಕ್ಲಿಯರನ್ನು ತುಂಬ ಇಷ್ಟಪಟ್ಟು ನೋಡ್ತಾರೆ. ತುಂಬ ಥ್ಯಾಂಕ್ಸ್ ಅನ್ಶಿಕಾ ಆ್ಯಂಡ್ ಅನ್ವಿಕಾಗಿ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಬೋತ್. ಹೋಗುವಾಗ ರಪ್ಪಕ್ಕೆ ನೆನಪಾಯಿತು ಕಿಯಾರ ವಿಶ್ ಮಾಡಲಿಲ್ಲ ಅಂತೇಳಿ, ಅದಕ್ಕೆ ಗಾಡಿಯಲ್ಲೇ ಹಾಡಿಸಿದೆ ಕಿಯಾರನ್ಗೆ ಹ್ಯಾಪಿ ಬರ್ಡೇ ಸಾಂಗ್. ಸೊ ಅವಳು ಹಾಡಿದಾಳೆ ನಿಮ್ಮೆಲ್ಲರಿಗೆ ಸಹ. ಅಗೇನ್ ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಆಲ್. Happy birthday to you. Happy birthday, happy birthday, happy birthday to you. May the good God bless you. May the good God bless you. May the good God bless you. Happy birthday to you. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಈ ವ್ಲಾಗ್ ಅನ್ನು ನಾನು ಇಲ್ಲ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಹೈಪ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬೈ ಬೈ.